ನೋಡಿ, ಒಂದ್ ಕಡೆ ನೀರಿಗಾಗಿ ಹಾಹಾಕಾರ, ಇನ್ನೊಂದ್ ಕಡೆ ಸಿಲಿಕಾನ್ ಸಿಟಿ ಕಾಲರ ಹಾಟ್ಸ್ಪಾಟ್ ಆಯ್ತಾ ಎನ್ನುವಂತ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇರುವಂತದ್ದು. ಹಾಟ್ಸ್ಪಾಟ್ ಆಗೋಕ್ಕೆ ಕಾರಣ ಇಷ್ಟೇ. ಮೊನ್ನೆಷ್ಟು ನಾವು ಗಮನಿಸ್ತಾ ಇದ್ವಿ, BMCRI ವಿದ್ಯಾರ್ಥಿಗಳಿಗೆ ಕಾಲರ ಅಟ್ಯಾಕ್ ಆಗಿದೆ. ಈಗ ಮತ್ತಿಬ್ರು ವಿದ್ಯಾರ್ಥಿಗಳಿಗೆ ಮತ್ತೆ ಕಾಲರ ಪಾಸಿಟಿವ್ ಬಂದಿರುವಂತದ್ದು. ಹಾಸ್ಟೆಲ್ ತೊರೆದ ಹಲವು ವಿದ್ಯಾರ್ಥಿಗಳು ಈ ಹಿನ್ನೆಲೆಯಲ್ಲಿ ಬಾಟಲ್ ನೀರಿಗೆ ಕೆಲ ವಿದ್ಯಾರ್ಥಿಗಳು ಮೊರೆ ಹೋಗಿದ್ದಾರೆ. ಹೊರಗಿನಿಂದ ಊಟ ತಿಂಡಿ ಮೊರೆ ಹೋದ ವಿದ್ಯಾರ್ಥಿಗಳು ಹಾಸ್ಟೆಲ್ ಸವಾಸವೇ ಬೇಡಪ್ಪ ಅಂತ ಹೊರಗಿನ ಊಟ ತಿಂಡಿ ಮೊರೆ ಹೋಗಿದ್ದಾರೆ ವಿದ್ಯಾರ್ಥಿಗಳು. ಎಷ್ಟೇ ಕಾಡಿ ಬೇಡ್ಕೊಂಡ್ರು ಆಡಳಿತ ಮಂಡಳಿ ಮಾತ್ರ ಅದಕ್ಕೆ ಸೊಪ್ಪು ಹಾಕ್ತಾ ಇಲ್ಲ. ಇದರಿಂದ ಕಾಲರ ಮತ್ತಿಷ್ಟು ವಿದ್ಯಾರ್ಥಿಗಳ ಮೇಲೆ ಅಟ್ಯಾಕ್ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಹಾಸ್ಟೆಲ್ನ ಫುಡ್ ಬೇಡ ಅಂತ ಹೇಳಿಬಿಟ್ಟು ಹೊರಗಿನ ಊಟ ತಿಂಡಿಯ ಮೊರೆ ಹೋಗಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಹಾಸ್ಟೆಲ್ ಕಿಚನ್ ಕೂಡ ಬಂದ್ ಮಾಡಲಾಗಿದೆ. ಹಾಸ್ಟೆಲ್ ವಾರ್ಡನ್ ಅಖಿಲಾಂಡೇಶ್ವರಿ ಆಕೆಯನ್ನ ಸಸ್ಪೆಂಡ್ ಕೂಡ ಮಾಡಲಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯಿಂದ ತಿಂಡಿ ಊಟ ಸಪ್ಲೈಯನ್ನ ಮಾಡಲಾಗ್ತಾ ಇರುವಂಥದ್ದು ಈಗ ವಿದ್ಯಾರ್ಥಿಗಳಿಗೆ. ನೋಡಿ, ಮೊನ್ನೆ ಅಷ್ಟೇ ಗಮನಿಸ್ತಿದ್ವಿ, ಡಾಕ್ಟರ್ಸ್ಗೆ ಕಾಲರ ಬಂದಿರುವಂಥದ್ದು. ಇನ್ನೊಂದು ಕಡೆಯಲ್ಲಿ ಅಲ್ಲಿ ಕಲಿತಾ ಇರುವಂಥ ವಿದ್ಯಾರ್ಥಿಗಳು ಇವರಿಗೂ ಕೂಡ ಕಾಲರ ದೃಢಪಟ್ಟಿರುವಂಥದ್ದು. ಈಗ ಮತ್ತೆ ಇಬ್ಬರಿಗೆ ಕಾಲರ ಅಟ್ಯಾಕ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಹಲವಾರು ವಿದ್ಯಾರ್ಥಿಗಳು ಹಾಸ್ಟೆಲನ್ನೇ ತೊರೆದು ಹೋಗ್ತಾ ಇದ್ದಾರೆ. ನಮಗೆ ಈ ಹಾಸ್ಟೆಲ್ ಸವಾಸ ಬೇಡಪ್ಪ ಅಂತ ಹೇಳಿಬಿಟ್ಟು, ನೀರಿನ ವ್ಯವಸ್ಥೆ ಸರಿ ಇಲ್ಲ, ಅವ್ಯವಸ್ಥೆ ಆಗ್ರವಾಗಿದೆ. ಹಿನ್ನೆಲೆಯಲ್ಲಿ ಹಾಸ್ಟೆಲನ್ನೇ ತೊರಿತಾ ಇದ್ದಾರೆ. ಈ ಬಗ್ಗೆ ಈಗ ಹಾಸ್ಟೆಲ್ನಿಂದನೇ ನಮ್ಮ ಪ್ರತಿನಿಧಿ ದೀಪ್ತಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, ಈಗ ಸದ್ಯದ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಏನ್ ಕ್ರಮವನ್ನ ವಹಿಸಿಕೊಂಡಿದ್ದಾರೆ ಈಗ ಆಡಳಿತ ಮಂಡಳಿ ಇರ್ಬೋದು, ಹಾಗೆ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು? ನಿಕೇಶ್, ನಾನೀಗ ಅದೇ ಹಾಸ್ಟೆಲ್ ಮುಂಭಾಗದಲ್ಲಿದ್ದೀನಿ. ಇದು ಬೆಂಗಳೂರು ಮೆಡಿಕಲ್ ಕಾಲೇಜ್ನ ಹಾಸ್ಟೆಲು, ಕಾವೇರಿ ಹಾಸ್ಟೆಲ್ ಅಂತ. ಸುಮಾರು 800ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಹಾಸ್ಟೆಲ್ನಲ್ಲಿ ರಿಸೈಡ್ ಆಗಿದ್ದಾರೆ. ಸರಾಸರಿ 49 ವಿದ್ಯಾರ್ಥಿನಿಯರಿಗೆ ಕಾಲರಾ ಸಿಂಪ್ಟಮ್ಸ್ ಪತ್ತೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲರ ಒಂದು ಸ್ಯಾಂಪಲ್ ಟೆಸ್ಟಿಗೆ ಕಳಿಸಿದಂತಹ ಹಿನ್ನೆಲೆಯಲ್ಲಿ 49 ವಿದ್ಯಾರ್ಥಿನಿಯರ ಪೈಕಿ ಇಬ್ಬರಿಗೆ ಕಾಲರಾ ಪಾಸಿಟಿವ್ ಬಂದಿದೆ. ಸೊ ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಮೆಡಿಕಲ್ ಕಾಲೇಜ್ನಲ್ಲಿ ಇದೀಗ ವ್ಯವಸ್ಥೆಗಳನ್ನು ಮಾಡಿಕೊಂಡಿರುವಂಥದ್ದು. ಒಂದು ಕಡೆ ಕಾಲರಾ ಅಲ್ಲಿರುವಂತಹ ಕಿಚನ್ನಿಂದ ಬಂದಿರ್ಬೋದು, ಫುಡ್ನಿಂದ ಬಂದಿರ್ಬೋದು, ನೀರಿನಿಂದ ಬಂದಿರ್ಬೋದು ಅಂತ ಹೇಳಿ ಅಡುಗೆ ಮನೆಯನ್ನು ಬಂದ್ ಮಾಡಲಾಗಿದೆ. ಇಲ್ಲಿರುವಂತಹ ವಾರ್ಡನ್ ಏನಿದ್ರು ಅವರು ಕೂಡ ಸರಿಯಾದಂತಹ ರೀತಿಯಲ್ಲಿ ಕ್ರಮವನ್ನು ತಗೊಂಡಿಲ್ಲ ಅಂತಹ ಅಖಿಲಾಂಡೇಶ್ವರಿ ಅಂತ ಅವರನ್ನು ಕೂಡ ಸಸ್ಪೆಂಡ್ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಜೊತೆಗೆ ವಿಕ್ಟೋರಿಯಾ ಆಸ್ಪತ್ರೆಯ ಅಡುಗೆ ಮನೆಯಿಂದ ವಿದ್ಯಾರ್ಥಿನಿಯರಿಗೆ ಊಟ ತಿಂಡಿ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಸ್ಟಿಲ್ ಅವರಿಗೆ ಅದರಲ್ಲೂ ಕೂಡ ಭರವಸೆ ಇಲ್ಲ, ಕೊಡುವಂತಹ ಊಟದ ಗುಣಮಟ್ಟ ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳಿ ಸಾಕಷ್ಟು ವಿದ್ಯಾರ್ಥಿನಿಯರು ಆನ್ಲೈನ್ ಫುಡ್ ಮೊರೆಗೆ ಹೋಗಿದ್ದಾರೆ. ಬೆಳಗಿನಿಂದಲೂ ಕೂಡ ನಾವು ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಫುಡ್ ಡೆಲಿವರಿ ಆ್ಯಪ್ಗಳಿಂದ ಫುಡ್ ತರಿಸ್ಕೊಳ್ಳುವಂಥದ್ದನ್ನು ಕೂಡ ನೋಡ್ತಾ ಇದ್ದೀವಿ. ಆ ಭಾಗದಲ್ಲೂ ಕೂಡ ಅಂದರೆ ಆಲ್ರೆಡಿ ಒಂದು ಫುಡ್ ಡೆಲಿವರಿ ಬಂದಿದೆ. ಸೊ ವಿದ್ಯಾರ್ಥಿನಿಯರು ನೀರಿರ್ಬೋದು, ಫುಡ್ ಇರ್ಬೋದು, ಇದನ್ನು ಆನ್ಲೈನ್ ಮೂಲಕ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ತಾ ಇದ್ದಾರೆ. ಉನ್ನತ ವೈದ್ಯಕೀಯ ಶಿಕ್ಷಣ ಇಲಾಖೆ ಈಗಾಗಲೇ ಕಿಚನ್ನಲ್ಲಿ ಬಳಸಿರುವಂತಹ ಸಾಂಬಾರ್ ಪುಡಿಯಿಂದ ಹಿಡಿದು ಪ್ರತಿಯೊಂದು ಐಟಮ್ಗಳನ್ನು ಪ್ರಯೋಗಾಲಯಕ್ಕೆ ಟೆಸ್ಟಿಂಗಿಗೆ ಅಂತ ಕಳಿಸಿದೆ. ಜೊತೆಗೆ BWSSB ಪ್ರೊವೈಡ್ ಮಾಡ್ತಿರುವಂತಹ RO ವಾಟರ್ ಇರ್ಬೋದು, ಸಾಮಾನ್ಯ ವಾಟರ್ ಇರ್ಬೋದು, ಇದು ಕೂಡ ಲ್ಯಾಬೊರೇಟರಿಗೆ ಟೆಸ್ಟಿಂಗಿಗೆ ಅಂತ ಹೋಗಿದೆ. ಅದರ ರಿಪೋರ್ಟ್ ಬರಬೇಕಿದೆ. ಇನ್ನು 49 ವಿದ್ಯಾರ್ಥಿನಿಯರ ಪೈಕಿ 21 ಜನನ್ನ ಡಿಸ್ಚಾರ್ಜ್ ಮಾಡಲಾಗಿದೆ. ಇನ್ನುಳಿದಂತಹ H ಬ್ಲಾಕ್ನಲ್ಲಿ ವಿದ್ಯಾರ್ಥಿನಿಯರಿಗೆ ಚಿಕಿತ್ಸೆಯನ್ನು ಮುಂದುವರಿಸಲಾಗಿರುವಂಥದ್ದು. ಈ ಪೈಕಿ 3 ವಿದ್ಯಾರ್ಥಿನಿಯರನ್ನ ICUನಲ್ಲಿಟ್ಟು ಟ್ರೀಟ್ಮೆಂಟನ್ನು ಕೊಡಲಾಗ್ತಾ ಇದೆ. ಮಾಹಿತಿಗಳ ಪ್ರಕಾರ ಎಲ್ಲ ವಿದ್ಯಾರ್ಥಿನಿಯರ ಆರೋಗ್ಯ ಸ್ಥಿರವಾಗಿದೆ, ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ. ಅಂದರೆ ಮೋರ್ ಆಫ್ ವಾಮಿಟಿಂಗ್ ಏನು ಬರ್ತಾ ಇತ್ತು ಅದೆಲ್ಲನೂ ಕೂಡ ನಿಂತಿದೆ. ಅವರಿಗೆ ಫ್ಲೂಯಿಡ್ ಟ್ರೀಟ್ಮೆಂಟ್ನ ಮುಂದುವರಿಸಿದ್ವಿ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆ ಈ ಒಂದು ಪರಿಸ್ಥಿತಿ ಮಧ್ಯೆ ವಿದ್ಯಾರ್ಥಿನಿಯರು ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿನಿಯರು ಹಾಸ್ಟೆಲ್ನ ತೊರೆದಿರುವಂಥದ್ದು. ತಮ್ಮ ಸಂಬಂಧಿಕರ ಮನೆಗೆ, ಜೊತೆಗೆ ಹಬ್ಬ ಬರ್ತಿರೋದ್ರಿಂದ ತಮ್ಮ ಕಡೆಗೆ ಹೊರಟಿದ್ದಾರೆ. ಇನ್ನು ಉಳಿದಂಥವರು ಆನ್ಲೈನ್ ಫುಡ್ ಮೊರೆ ಹೋಗ್ತಾ ಇದ್ದಾರೆ. ಕುಡಿಯೋ ನೀರನ್ನ ಪ್ರೊವೈಡ್ ಮಾಡಿದ್ರು ಕೂಡ ಅವರು ಹೊರಗಡೆ ಬಾಟಲ್ ವಾಟರ್ಗಳನ್ನು ತಗೊಂಡು ಬರ್ತಾ ಇರುವಂಥದ್ದು ಕಾಣಿಸ್ತಾ ಇದೆ. ನಿಕೇಶ್, ಓಕೆ, ಥ್ಯಾಂಕ್ ಯು ದೀಪ್ತಿ ನಿಮ್ಮೆಲ್ಲ ಮಾಹಿತಿ. ರಾಜ್ಯದಲ್ಲಿ ಕಂಡು ಕೇಳರಿಯದ ಬರಗಾಲ ಒಂದು ಕಡೆಯಲ್ಲಾದರೆ ಬಿಸಿಲ ಬೇಗೆಗೆ ಜನ ತತ್ತರಿಸಿ ಹೋಗಿದ್ದಾರೆ. 11 ಗಂಟೆ ಆದರೂ ಕೂಡ ಮನೆಯಿಂದ ನೋಡಿ ಗಮನಿಸ್ತಿದ್ದೀರಲ್ಲ ನೀವು, ಬಿಸಿಲ ಬೇಗೆಯಿಂದಾಗಿ ತತ್ತರಿಸಿ ಹೋಗಿರುವಂಥ ಜನ ಬೆಳಿಗ್ಗೆ 11 ಗಂಟೆ ಆದರೆ ಮನೆಯಿಂದ ಹೊರ ಬರ್ತಾ ಇಲ್ಲ. ಬಿಸಿಲಿನ ಜಳಕ್ಕೆ ತಂಪು ಪಾನೀಯಗಳ ಮೊರೆ ಹೋಗಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಂತೂ ಜನ ಹೇಳತೀರದು.
ಹಣ್ಣು, ಜ್ಯೂಸು, ಲಸ್ಸಿ, ಮಜ್ಜಿಗೆಗೆ ಭಾರೀ ಡಿಮ್ಯಾಂಡು. ಭೀಕರ ಬಿಸಿಲಿಗೆ ಬಸವಳಿದಿದ್ದಾರೆ ಗುಮ್ಮಟ ನಗರಿಯ ಜನ. ಬಿಸಿಲ ಹೊಡೆತಕ್ಕೆ ಇಡೀ ರಾಜ್ಯದ ಜನ, ವಿಜಯನಗರ ಅಂಥೇಳಿ ಅಲ್ಲ, ಇಡೀ ರಾಜ್ಯದ ಜನ ತತ್ತರಿಸಿ ಹೋಗಿದ್ದಾರೆ. ತಂಪು ಪಾನೀಯಗಳ ಮೊರೆ ಹೋಗಿದ್ದಾರೆ. ಬೆಳಿಗ್ಗೆ 11 ಗಂಟೆ ಆದರೆ ಮನೆಯಿಂದ ಯಾರೂ ಹೊರಗಡೆ ಬರ್ತಿಲ್ಲ. ರಣ ಬಿಸಿಲು, ಮನೆಯಿಂದ ಹೊರಗಡೆ ಹೋಗ್ಲಿಕ್ಕೂ ಆಗಲ್ಲ. ರಣ ಬಿಸಿಲು. ಬಿಸಿಲಿನ ತಾಪಮಾನ ಹೆಚ್ಚಾಗಿರೋದ್ರಿಂದ ಸಾರ್ವಜನಿಕರಿಗೆ ಹಾಗೂ ಎಲ್ಲ ಜನರಿಗೆ, ಕೆಲಸ ಮಾಡ್ತಕ್ಕಂಥ ಜನರಿಗೆ ಒಂದು ವಿನಂತಿ ಏನಪ್ಪ ಅಂದರೆ, ತಾವು ಬೆಳಿಗ್ಗೆ ಕೆಲಸ ಮಾಡಬೇಕಾದ್ರೆ ಬೆಳಿಗ್ಗೆ 9 ರಿಂದ 11 ಗಂಟೆ ಅಥವಾ ಬೆಳಗಿನ ಜಾವ ಜಲ್ದಿ ಕೆಲಸಕ್ಕೆ ಹೋಗ್ಬೇಕು. 11 ಗಂಟೆಗೆ ಕೆಲಸ ಮಾಡಬೇಕು. ಅದಾದ ನಂತರ 4 ಗಂಟೆಯಿಂದ ಮೇಲ್ಗಡೆ ಕೆಲಸ ಮಾಡಬೇಕು. ಈ ನಡುವೆ ಬಿಸಿಲು ಜಾಸ್ತಿ ಇರೋದ್ರಿಂದ ಆ ಬಿಸಿಲಿನ ತಾಪಮಾನಕ್ಕೆ ಎಷ್ಟೋ ಜನಕ್ಕೆ ಹೀಟ್ ಸ್ಟ್ರೋಕ್ ಆಗ್ತಕ್ಕಂಥ, ಆಮೇಲೆ ಶಾಕಿಗೆ ಹೋಗ್ತಕ್ಕಂಥ, ನಿರ್ಜಲೀಕರಣಕ್ಕಂಥ ಶಾಕಿಗೆ ಹೋಗಿ ಎಷ್ಟೋ ಜನಕ್ಕೆ ತುಂಬ ತೊಂದರೆ ಆಗ್ತಕ್ಕಂಥ ಚಾನ್ಸಸ್ ಭಾಳ ಇರ್ತವೆ. ಹಾಗಾಗಿ ಕೆಲಸದ ವೇಳೆಯನ್ನು ನೋಡಬೇಕಾಗಿದೆ. ಜೊತೆಯಲ್ಲಿ ಏನಪ್ಪ ಅಂದರೆ, ನೀವು ನೀರು ಹೆಚ್ಚೆಚ್ಚು ನೀರು ಬೇಕಾಗೋದ್ರಿಂದ ಸ್ವಚ್ಛವಾಗಿರ್ತಕ್ಕಂಥ ನೀರು ಕುಡಿಬೇಕು. ಆಮೇಲೆ ಹಣ್ಣಿನ ರಸ